ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ತುಂಬಾ ಖುಷಿ ಪಡುವಂತಹ ವ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ಚಾನಲಲ್ಲಿ 2000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರುವಂತಹ ಸೆಲೆಬ್ರೇಷನ್ ಮಾಡುವಂತಹ ವ್ಲಾಗ್ ಆಗಿರುತ್ತೆ ಇದು. ಆ್ಯಂಡ್ ಅಪ್ಪು ಸರ್ ಅವರ ಬರ್ಡೇ ದಿನವೇ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. ಅಂದರೆ ಫ್ರೆಂಡ್ಸ್, ನನ್ನ ಚಾನಲಲ್ಲಿ 2000 ಸಬ್ಸ್ಕ್ರೈಬರ್ಸ್ ತುಂಬ ಬೇಗನೆ ಕಂಪ್ಲೀಟ್ ಆದರು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಅದನ್ನು ಸೆಲೆಬ್ರೇಟ್ ಮಾಡೋಣ ಅನ್ನೋಷ್ಟರಲ್ಲೇ ಜಸ್ಟ್ ಒಂದು 4 to 5 ಡೇಸಲ್ಲೇ 2500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದ್ರು. ಹಾಗಾಗಿ ಇನ್ನೇನು ಅಪ್ಪು ಸರ್ ಬರ್ಡೇ ಹತ್ರ ಬಂತು. ಆ ಒಂದು ದಿನವೇ ನಾನು ಸೆಲೆಬ್ರೇಟ್ ಮಾಡಿದರೆ ನನಗೂ ಖುಷಿ ಆಗುತ್ತೆ ಆ್ಯಂಡ್ ಮೆಮೊರಿ ಕೂಡ ಉಳಿಯುತ್ತೆ ಅಂತೇಳಿ ವೆಯ್ಟ್ ಮಾಡಿದ್ದೆ. ಹಾಗಾಗಿ ಇವತ್ತು ಅಪ್ಪು ಸರ್ ಬರ್ಡೇ ಆಗಿರೋದ್ರಿಂದ ಇವತ್ತು ಅಪ್ಪು ಸರ್ ಬರ್ಡೇ ಜೊತೆ ನನ್ನ ಒಂದು ಚಾನಲಲ್ಲಿ 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಬ್ರೇಷನ್ ವಿಡಿಯೋನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಇವತ್ತು ಅಪ್ಪು ಅವರ ಹುಟ್ಟು ಹಬ್ಬ. ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡಾಗ ಎಷ್ಟು ದುಃಖ ಆಗಿತ್ತು ಅಂತಂದರೆ, ಎಷ್ಟು ಬೇಗ ದಿನಗಳು ಕಳೆದೇ ಹೋಗ್ಬಿಟ್ವಲ್ಲಪ್ಪ ಅಂತ ಅನಿಸುತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಫೇವ್ರೆಟ್ ಹೀರೋ ಅಂದರೆ ಅಪ್ಪು ಸರ್. ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಅವರಂದರೆ. ಯಾಕಂದರೆ ಅವರ ಮೂವೀಸ್ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವೀಸೇ ಆಗಿರ್ತವೆ. ಆದ್ದರಿಂದ ಅಪ್ಪು ಸರ್ ಮೂವಿ ಬಂದರೆ ಮಾತ್ರ ನಾವು ಫ್ಯಾಮಿಲಿಯವರೆಲ್ಲರೂ ಕುತ್ಕೊಂಡು ನೋಡ್ತೀವಿ. ಆ ರೀತಿ ಒಂದು ಮೂವೀಸ್ನ ಅವರು ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಅವರ ಮೂವೀಸ್ ಎಲ್ಲ ಮೂವೀಸಲ್ಲೂ ಜನರಿಗೆ ಏನಾದರೂ ಒಂದು ಮೆಸೇಜ್ ಇರುತ್ತೆ. ಆ್ಯಂಡ್ ಅದರಲ್ಲಿ ಅವರ ಒಂದು ಮುಗ್ಧತೆ, ಅವರ ಒಂದು ಸಿಂಪ್ಲಿಸಿಟಿ ಎದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಅಪ್ಪು ಸರ್, ವಿ ಮಿಸ್ ಯು ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಇರಬೇಕಾಗಿತ್ತು. ನಿಜವಾಗ್ಲೂ ನಿಮ್ಮಂಥ ವ್ಯಕ್ತಿನ ಕಳ್ಕೊಂಡಿರೋದು ತುಂಬಾ ದುಃಖ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇವಾಗಲೂ ಯಾವುದೇ ಒಂದು ಶೋ, ಡ್ಯಾನ್ಸಿಂಗ್ ಶೋ ಏನೇ ನೋಡಬೇಕಾದ್ರೂ ಕೂಡ ಅನಿಸುತ್ತೆ, ಅಯ್ಯೋ ಅಪ್ಪು ಸರ್ ಇದ್ದಿದ್ದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅವರೇ ಜಡ್ಜ್ ಆಗಿ ಬರ್ತಾ ಇದ್ರಲ್ಲ, ನಾವು ಅವ್ರನ್ನ ನೋಡ್ಬೋದಿತ್ತಲ್ಲ ಯಾವಾಗ್ಲೂ ಅಂತ ತುಂಬಾ ಅನಿಸುತ್ತೆ. ನಾನು ತುಂಬ ಸಲ ಅಂದಿದ್ದೀನಿ ಆ ಒಂದು ಮಾತನ್ನ ಮನೇಲಿ. ಯಾವುದೇ ಒಂದು DKD ಆಗಿರ್ಬೋದು ಎಲ್ಲ ನೋಡುವಾಗ ನನಗೆ ಅನಿಸೋದು ಒಂದೇ, ಅಪ್ಪು ಸರ್ ಇದ್ದಿದ್ದರೆ ನೆಕ್ಸ್ಟು ಖಂಡಿತ ಅವರೇ ಜಡ್ಜ್ ಆಗ್ತಿದ್ರು, ಅವ್ರನ್ನ ಡೈಲಿ ನೋಡ್ಬೋದಿತ್ತಲ್ಲ, ಅವ್ರ ಡ್ಯಾನ್ಸ್ಗಳನ್ನ ನೋಡ್ಬೋದಿತ್ತಲ್ಲ ಅಂತ ತುಂಬಾ ಅನಿಸುತ್ತೆ. ನಾನು ಒಬ್ಬಳೇ ಇಲ್ಲ, ಇಡೀ ಕರ್ನಾಟಕ ಬಿಟ್ಟು ನಮ್ಮ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಪ್ರತಿಯೊಬ್ಬರೂ ಕೂಡ ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿಯೊಬ್ಬರು ಸ್ಟೇಟಸ್ಸು, ಇನ್ಸ್ಟಾಗ್ರಾಮ್ ಸ್ಟೋರಿ ಖಂಡಿತ ಹಾಕಿರ್ತಾರೆ. ಏಕೆಂದರೆ ಅವ್ರ ಪ್ಲೇಸ್ನ ಇನ್ಯಾರೂ ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಅನಿಸುತ್ತೆ ನನಗೆ. ಮಹಾತ್ಮ ಗಾಂಧೀಜಿ ಅವರು ತೀರ್ಕೊಂಡಾಗ ಎಷ್ಟು ಜನ ಸೇರಿದ್ರು, ಅಪ್ಪು ಸರ್ ತೀರ್ಕೊಂಡಾಗ ಅಷ್ಟು ಜನ. ಅಂದರೆ ಆ ಒಂದು ಲೆವೆಲ್ಗೆ ಅವರು ಜನರ ಮನಸ್ಸು ಗೆದ್ದಿದ್ರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ದುಃಖ ಆಗುತ್ತೆ. ಅಂದ್ರೂ ಕೂಡ ಇವತ್ತು ಅವ್ರ ಬರ್ಡೇನ ನಾನು ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ನನ್ನ ಒಂದು ಸಂಭ್ರಮನೂ ಕೂಡ ಅವ್ರ ಬರ್ಡೇ ಜೊತೆನೇ ಇಟ್ಕೊಳ್ಳೋಣ ಅಂಥೇಳಿ ಇವತ್ತೇ ನಾನು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಸಂಜೆ ಟ್ಯೂಷನ್ ಮಕ್ಕಳ ಜೊತೆಗೆ ಅವರ ಒಂದು ಫೋಟೋ ಮುಂದ್ಗಡೆ ಅವ್ರ ಬರ್ಡೇ, ಹಾಗೆ ಅವರ ಒಂದು ಆಶೀರ್ವಾದ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋ ಸೆಲೆಬ್ರೇಷನ್ ಕೂಡ ನಾನು ಇವತ್ತೇ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನನಗೆ. 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋ ಒಂದು ವ್ಲಾಗ್ನ ನಾನು ಅಪ್ಪು ಸರ್ ಬರ್ಡೇ ದಿನ ಮಾಡ್ತಾ ಇದ್ದೀನಿ, ಅವರ ಒಂದು ಸಮ್ಮುಖದಲ್ಲೇ ಮಾಡ್ತಾ ಇದ್ದೀನಿ ಅಂತಲೇ ಭಾವಿಸ್ತೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಸಂಜೆ ಸೆಲೆಬ್ರೇಷನ್ನ ಇಟ್ಕೊಂಡಿದ್ದೀನಿ. ಸೊ ದಯವಿಟ್ಟು ವ್ಲಾಗ್ನ ಯಾರು ಮಿಸ್ ಮಾಡಬೇಡಿ. ಫ್ರೆಂಡ್ಸ್, ಇವತ್ತು ಏನಾದರೂ ಸ್ವಲ್ಪ ಸ್ವೀಟ್ ಮಾಡೋಣ ಅಪ್ಪು ಸರ್ ಬರ್ಡೇಗೆ ಅಂತೇಳಿ ಹೋಳಿಗೆ ಮಾಡಿದ್ದೆ ನಾನೇ ಓನಾಗಿ. ತಟ್ಟೋಳಿಗೆ ಯಾವಾಗಲೂ ಕೂಡ ತಟ್ಟೋಳಿಗೆ, ಹೋಳಿಗೆ ಈ ಥರದ್ದೆಲ್ಲ ನಮ್ಮ ಮನೇಲಿ ನಮ್ಮ ಮಮ್ಮಿನೇ ಮಾಡ್ತಾಯಿದ್ರು. ಬಟ್ ನಾನು ಒಂದು 3-4 ಸಲ ಮಾಡಿದ್ದೀನಿ, ಕಲ್ತಿದ್ದೀನಿ, ನನಗೂ ಕೂಡ ಬರುತ್ತೆ. ಬಟ್ ಈ ಸಲ ಅಂತೂ ತುಂಬಾ ಟೇಸ್ಟು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮನೇಲೆ ಇರೋರೆಲ್ಲರೂ ಇನ್ನೂ ಒಂದು ಎಕ್ಸ್ಟ್ರಾ ಹೋಳಿಗೆನೇ ತಿಂದರು ಅಂತ ಹೇಳ್ಬೋದು. ಅದೇ ಒಂದು ಇಂಟೆನ್ಷನ್ ಚೆನ್ನಾಗಿದ್ದರೆ ಅಡುಗೆನೂ ಕೂಡ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ. ಅಪ್ಪು ಸರ್ಗಿರೋವಂತಹ ಒಳ್ಳೆ ಮನಸ್ಸು. ಅವ್ರ ಬರ್ಡೇಗೋಸ್ಕರ ನಾನು ಹೋಳಿಗೆ ಮಾಡಬೇಕು ಅಂದ್ಕೊಂಡಿದ್ದು. ನಾವು ಯಾರಿಗೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಫಾರ್ ಎಕ್ಸಾಂಪಲ್ ನಾವು ದೇವರಿಗೇನಾದರೂ ಎಡೆ ಮಾಡ್ತಾ ಇದ್ದೀವಿ ಅಂದರೆ ಆವಾಗಲೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಸುಮ್ಮನೆ ನಾವು ಮಾಡ್ಕೊಂಡು ತಿನ್ನುವಾಗ ಚೆನ್ನಾಗಿಲ್ಲದೆ ಇರೋ ರುಚಿ, ನಾವೇನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀವಲ್ಲ, ಅದು ಸಖತ್ತಾಗುತ್ತೆ. ಈಗ ಕೆಲವೊಬ್ಬರು ಮನೆಗೆ ರಿಲೇಟಿವ್ಸ್ ಬರ್ತಾರೆ ಅಂದರೆ ಅವ್ರ ಮನಸ್ಸಲ್ಲಿ ಯಾವ ರೀತಿ ಇರುತ್ತೋ ಭಾವನೆ ಗೊತ್ತಿಲ್ಲ, ಕೆಲವೊಂದು ಸಲ ಕೆಡುತ್ತೆ ನೋಡಿ. ಹಾಗೆ ನಾವು ಯಾರ್ದು ಅಂದ್ಕೊಂಡು ಹೋಳಿಗೆ ಈ ಥರ ಎಲ್ಲ ಸ್ವೀಟು, ನಾನ್ ವೆಜ್ಜೇ ಆಗಲಿ ಏನು ಮಾಡ್ತೀವೋ ಅವ್ರದ್ದು ಮನಸ್ಸು ಚೆನ್ನಾಗಿದ್ದರೆ ಅಡುಗೆನೂ ಕೂಡ ಸಖತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ
ಕಮೆಂಟ್ ಮಾಡಿ. ನಿಮಗೂ ಈ ರೀತಿ ಆಗಿದೆಯಾ ಯಾವತ್ತಾದರೂ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಕಟ್ಟಿನ ಸಾರು ಕೂಡ ಸೂಪರಾಗಿತ್ತು, ತುಂಬಾ ರುಚಿಯಾಗಿತ್ತು. ನಾನು ಯಾವಾಗಲೂ ಅಡುಗೆಗೆ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಯೂಸ್ ಮಾಡ್ತೀನಿ, ಬಿಕಾಸ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಊಟ ಗೀಟ ಎಲ್ಲ ಮಾಡ್ಕೊಂಡ್ವಿ. ನಾನು ಒಂದು ಸ್ವಲ್ಪ ಇವತ್ತು ಅಡುಗೆನ ಲೇಟಾಗೆ ಸ್ಟಾರ್ಟ್ ಮಾಡಿದ್ದೆ, 12 o'clock ಹಂಗೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ಬೇರೆ ವಿಡಿಯೋಸ್ ಎಡಿಟಿಂಗ್ ಎಲ್ಲ ತುಂಬ ಇತ್ತು. ಹೋಳಿಗೆ ಮಾಡಬೇಕು ಅಂತಲೇ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ಸಡನ್ನಾಗಿ ಇವತ್ತು ಅಪ್ಪು ಸರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನ, ಹಾಗೆ ಸ್ವೀಟ್ ಮಾಡೋಣ ಅನ್ನಿಸ್ತು. ಹಾಗಾಗಿ ಉದ್ಕ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೋಳಿಗೆನೇ ಮಾಡಿಬಿಡೋಣ ಅಂತೇಳಿ ಮಾಡಿದ್ದು. ಇನ್ನು ಸಂಜೆ ನಾನು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 3 o'clock ಆಗೋಯಿತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಲ್ರೆಡಿ 4:30 ಹಂಗೆ ಟ್ಯೂಷನ್ ಮಕ್ಕಳೆಲ್ಲರೂ ಬಂದಿದ್ದರು. ಪಾಪ ಅವರಿಗೆ 1 day ಬಿಫೋರ್ ಹೇಳಬೇಕಾಗಿತ್ತು, ನಾನು ಹೇಳಲಿಲ್ಲ, ಮರ್ತುಬಿಟ್ಟೆ. 1 day ಬಿಫೋರ್ ನಾನೇನೋ ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ಅದಕ್ಕೋಸ್ಕರ ಮರ್ತುಬಿಟ್ಟೆ. ಇಲ್ಲ ಖಂಡಿತ ಅವ್ರಿಗೆ ಹೇಳ್ತಾ ಇದ್ದೆ. ಪಾಪ ರೆಡಿಯಾಗಿ ಬರ್ತಾಯಿದ್ರು, ಎಲ್ಲರೂ ಇಲ್ವೇನೋ ಅಂತ ಅಂದ್ಕೊಂಡು ಯಾರೂ ಕೂಡ ಪಾಪ ರೆಡಿಯಾಗಿ ಬಂದಿದ್ದಿಲ್ಲ. ಇಟ್ಸ್ ಓಕೆ, ಚಿಕ್ಕ ಮಕ್ಕಳೇ ಅಲ್ವಾ ಅಂತ ಅಂದ್ಕೊಂಡು ನಾನಿಲ್ಲಿ ಇವತ್ತು ನಮ್ಮ ಡ್ಯಾಡಿ ದಾವಣಗೆರೆ ಹೋಗಿದ್ರು ಅಂತ ಅಲ್ಲಿಂದ ಸ್ಟ್ರಾಬೆರಿ ಪೇಸ್ಟ್ರಿ ತರಿಸಿದ್ದೆ. ತುಂಬ ಚೆನ್ನಾಗಿತ್ತು. ಟೋಟೋಸ್ ಬೇಕ್ರಿಯಿಂದ ತರಿಸಿದ್ದೆ. ಬಟ್ ನನಗೆ ಫೇವ್ರೆಟ್ ದಾವಣಗೆರೆಯಲ್ಲಿ ನಂದಿ ಕೆಫೆ ಆ್ಯಂಡ್ ಕೇಕ್ಸ್ ಅಂತ ಇದೆ, ಅಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ಈ ಸಲ ಟೋಟೋಸ್ ಬೇಕ್ರಿಯಿಂದ ತರಿಸಿದ್ದೆ, ಯಾಕಂದರೆ ನಾನು ಟ್ಯೂಷನ್ ಡೇಗೂ ಕೂಡ ಇದೇ ಒಂದು ಬೇಕ್ರಿಯಿಂದ ತರಿಸಿದ್ದೆ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತುಂಬ ಚೆನ್ನಾಗಿತ್ತು, ಹಾಗಾಗಿ ತರಿಸಿದ್ದೆ. ಇನ್ನು ಕೇಕ್ ಎಲ್ಲ ತೆಗೆದು ಇಟ್ಟು ಮತ್ತು ಮಕ್ಕಳಿಗೆಲ್ಲ ರೋಸ್ ಫ್ಲವರ್ಸು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ಅವರು ಕೂಡ ತೊಗೊಂಬಂದಿದ್ರು. ಇನ್ನು ರೋಸು ಎಲ್ಲ ಇಟ್ಟು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ ಸಿಂಪಲ್ಲಾಗಿ. ಒಂದು ಹಾರ ತರಿಸ್ಬೇಕಾಗಿತ್ತು, ನಾನು ಮರ್ತೇ ಬಿಟ್ಟೆ. ನಮ್ಮ ಮಮ್ಮಿ ಅಂತೂ ಆಮೇಲೆ ಶಾವಂತಿಗೆ ಹೂವು ಹಾರ ಎಲ್ಲ ತರಿಸ್ಬೇಕಾಗಿತ್ತಲ್ವ ಅಂತ, ಬಟ್ ನಂಗೆ ನೆನಪೇ ಆಗಲಿಲ್ಲ ಫ್ರೆಂಡ್ಸ್. ಆದರೂ ಇಟ್ಸ್ ಓಕೆ, ರೋಸ್ನ ಇಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೋಸ್ನೆಲ್ಲ ಇಡ್ತಾ ಇದ್ದೀವಿ. ನಿಜವಾಗ್ಲೂ ಮಕ್ಕಳಿಗೆಲ್ಲ ಎಷ್ಟೊಂದು ಅವ್ರ ಬಗ್ಗೆ ಒಳ್ಳೆ ಭಾವನೆ, ಒಳ್ಳೆ ಅಭಿಪ್ರಾಯ ಇದೆ ಅಂತಂದರೆ, ಆ್ಯಕ್ಚುಲಿ ನಾವಿರೋದು ಕ್ಯಾಂಪಲ್ಲಿ, ಅಂದರೆ ಇಲ್ಲಿ ನಮ್ಮ ಮನೆ ಒಂದು ಮತ್ತು ಇನ್ನು 2-3 ಮನೆ ಕರ್ನಾಟಕ, ಅಂದರೆ ನಮ್ಮ ಕನ್ನಡದವ್ರದ್ದು ಇರೋದು. ಇನ್ನೆಲ್ಲ ಮಕ್ಕಳೂ ಸಹ ಆಂಧ್ರದಿಂದ ಮೈಗ್ರೇಟೆಡ್ ಪೀಪಲ್ಸು ಎಲ್ಲ ಇಲ್ಲಿ ಕ್ಯಾಂಪ್ ಅಂತೇಳಿ ತೆಲುಗು ಮಾತಾಡ್ತಾರೆ, ಎಲ್ಲ ತೆಲುಗುನೇ ಅವರು, ಕಮ್ಮ ಜನಾಂಗ ಅಂತಲೇ ಹೇಳ್ಬೋದು. ಅವರೆಲ್ಲ ಮನೆಯಲ್ಲಿ ಕನ್ನಡ ಸೀರಿಯಲ್ಸೇ ಆಗಲಿ ಪಿಕ್ಚರ್ಸೇ ಆಗಲಿ ಯಾರೂ ನೋಡೋದಿಲ್ಲ, ಎಲ್ಲ ತೆಲುಗುನೇ ನೋಡೋದು. ಅಂದ್ರೂ ಸಹ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯ ಭಾವನೆ ಇದೆ. ಆ್ಯಂಡ್ ಅವರ ಹಾಡುಗಳೆಲ್ಲನೂ ಸಹ ಅವರು ಕೂಡ ಕಲ್ತಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಎಲ್ಲ ಸ್ಕೂಲ್ಸಲ್ಲೂ ಕೂಡ ಚಾಕ್ಲೇಟ್ಸ್ ಎಲ್ಲ ಕೊಟ್ರಂತೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಿ ಅಂತ. ಮಕ್ಕಳೂ ಸಹ ಹೇಳ್ತಾಯಿದ್ರು, ಅಕ್ಕ ನಮ್ಮ ಸ್ಕೂಲಲ್ಲೂ ಸಹ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ರು ಅಂಥೇಳಿ. ಇನ್ನು ನಾವು ಊದಿನ ಕಡ್ಡಿ ಎಲ್ಲ ಹಚ್ಚಿ ಅವರಿಗೆ ಪೂಜೆ ಮಾಡೋಣ ಮತ್ತು ಮಕ್ಕಳ ಹತ್ರ ಎಲ್ಲ ಬೆಳಗ್ಸೋಣ ಅಂತ ಅಂದ್ಕೊಂಡು ನಾನು ಕೂಡ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇವರು ಅಪ್ಪು ಸರ್ ಕಳ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಳ್ತಾನೆ ಇಲ್ಲ, ಯಾವಾಗಲೂ ನಮ್ಮ ಮನಸ್ಸಲ್ಲೇ ಇರ್ತಾರೆ. ಇವತ್ತಂತೂ ನಾನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿ ವಿಯಲ್ಲಿ ಅವ್ರ ಮೂವೀಸೇ ನೋಡಿದ್ದೀನಿ. ಇನ್ನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದಂಕಲ್ಲೂ ಅವರ ಯಾವೇ ಒಂದು ಮೂವಿ ಸಾಂಗ್ಸು ಶಾರ್ಟ್ಸ್ ಎಲ್ಲ ಮಾಡಿದಾರಲ್ಲ, ನಿಜವಾಗ್ಲೂ ಬೋರೇ ಆಗ್ತಾಯಿಲ್ಲ, ಇನ್ನೂ ನೋಡಬೇಕು, ನೆಕ್ಸ್ಟ್ ಸ್ಕ್ರೋಲ್ ಮಾಡಿದಾಗ ಇನ್ನೂ ನೋಡಬೇಕು, ಇನ್ನೂ ಅಷ್ಟು ಎಂಟರ್ಟೈನ್ಮೆಂಟ್, ಅಷ್ಟು ಎಂಜಾಯ್ ಸಿಗ್ತಾಯಿತ್ತು. ಅವರ ಒಂದು ಹಾಡುಗಳೆಲ್ಲ ಅಪ್ಪು ಮೂವಿದೆಲ್ಲ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ತುಂಬ. ಅದು ನೋಡುವಾಗಲೇ ಒಂಥರ ನಾನು ಕೂಡ ಯಾಕೆ ಹೋಗಿ ಮೂವಿ ನೋಡಿಲ್ಲ ಅಂತ ನಮ್ಮ ಹಸ್ಬೆಂಡಿಗೆ ಅವ್ರು ಅವತ್ತೇ ಬ್ಯುಸಿ ಇದ್ದರು, ಯಾಕೆ ನನ್ನನ್ನು ಕರ್ಕೊಂಡೋಗಿಲ್ಲ, ನಾವು ಹೋಗ್ಬೋದಿತ್ತು. ನಾನು ಮೂವೀಸ್ ಎಲ್ಲ ನೋಡೋದಕ್ಕೆ ಅಷ್ಟು ಇಷ್ಟಪಡಲ್ಲ, 3 hours ಗಟ್ಟಲೆ ನಂಗೆ ಫಿಲ್ಮ್ ಥಿಯೇಟ್ರಲ್ಲಿ ನೋಡೋದಕ್ಕೆ ಇಷ್ಟ ಆಗಲ್ಲ. ಬಟ್ ನಾನು ಅಪ್ಪು ಮೂವಿ ನೋಡಬೇಕಾಗಿತ್ತು, ಎಷ್ಟು ಎಂಜಾಯ್ ಮಾಡ್ತಿದ್ವಲ್ಲ, ಆ ಒಂದು ಮನಸ್ಸಲ್ಲಿ ಒಂದು ಖುಷಿನೇ ಬೇರೆ ಇತ್ತಲ್ಲ ಅಂತ ನಾನು ಅಂದ್ಕೊಂಡೆ. ಬಿಫೋರೇ ಪ್ಲ್ಯಾನ್ ಮಾಡೋದಲ್ವಾ ಅಂತ ಅಂದರು ಅವರು. ಬಟ್ ಇಟ್ಸ್ ಓಕೆ ಅಂತ ಅಂದ್ಕೊಂಡ್ವಿ. ಅಷ್ಟು ಚೆನ್ನಾಗಿತ್ತು ಇವತ್ತು ಟ್ಯೂಷನ್ ಡೇಯಲ್ಲಿ. ತುಂಬಾ ಖುಷಿ ಆಯಿತು ನನಗಂತೂ ಅಪ್ಪು ಸರ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ನಿಮಗೆಲ್ಲ ಏನನ್ನಿಸ್ತು ಹೇಳಿ. ಆ್ಯಂಡ್ ಅಪ್ಪು ಮೂವಿಗೆ ಯಾರೆಲ್ಲ ಹೋಗಿದ್ರಿ, ಯಾರಿಗೆಲ್ಲ ಏನಂತ ಅನ್ನಿಸ್ತು, ಎಷ್ಟು ಖುಷಿ ಆಯಿತು ಅಂತ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ, ಯಾರಾದರೂ ಹೋಗಿದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಕೂಡ ಖುಷಿಯಾಗುತ್ತೆ. ಬನ್ನಿ ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನೀವು ಕೂಡ ನೋಡಿ. ಫಸ್ಟ್ ಇವಾಗ ಹ್ಯಾಪಿ ಬರ್ಡೇ ಅಪ್ಪು ಸರ್ ಎಂದು ಸಾಂಗ್ ಎಲ್ಲರೂ ಹೇಳ್ಬೇಕು ಜೋರಾಗಿ. ರೆಡಿ? ಹ್ಯಾಪಿ ಬರ್ಡೇ ಅಪ್ಪು ಸರ್, ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಟುಡುನ್ ಟನ್ ಟಡನ್ ಟನ್ ಟನ್ ಟಡನ್ ಟನ್ ಟನ್ ಟಡನ್ ಟನ್ ಟನ್, ಭಕ್ತನ ಕಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ದಿನವಿಡೀ ಇಂದು.
ತಲೆಯಾವಾಗದು ಟುಡುನ್ ಟುನ್ ಟುಡುನ್ ಟುನ್ ಟುನ್ ಟುಡುನ್ ಟುನ್ ಟುನ್ ಟುಡುನ್ ಟುನ್ ಟುನ್. ಇನ್ನೊಂದ್ಸಲ ಹೇಳ್ರಿ ಹ್ಯಾಪಿ ಬರ್ಡೇ ಅಪ್ಪು ಸರ್ ಅಂತ. ಹ್ಯಾಪಿ ಬರ್ಡೇ ಅಪ್ಪು ಸರ್. ಇನ್ನು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ಟ್ರಾಬೆರಿ ಪೇಸ್ಟ್ರಿ ಎಲ್ಲರಿಗೂ ಸಹ ಟ್ಯೂಷನ್ ಮಕ್ಕಳು ಎಲ್ಲರೂ ನಾವೆಲ್ಲ ತಿಂದು ತುಂಬಾ ಎಂಜಾಯ್ ಮಾಡಿದ್ವಿ. ಎಷ್ಟು ಜನ ಇದ್ದೀರಾ ಅಂತ ಕೌಂಟ್ ಮಾಡಿ ಅಂತ ಅಂದೆ. ಅಕ್ಕ ನಿನ್ನೂ ಸೇರಿಸಿ ಇಷ್ಟು ಜನ, ಆಂಟಿ ಅಂಕಲ್ನೂ ಸೇರಿಸಿ ಇಷ್ಟು ಜನ ಅಂತ ಹೇಳ್ತಾಯಿದ್ರು. ಇನ್ನು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಟ್ಯೂಷನ್ ಮುಗಿಯೋವರೆಗೂ ಸಹ ಫೋಟೋ ಅಲ್ಲೇ ಇಟ್ಕೊಂಡು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ನೋಡಿ ಮಕ್ಕಳ ಹತ್ರ ಇವನು ಕೂಡ ಟ್ಯೂಷನ್ ಕೇಳ್ತಾ ಇದ್ದಾನೆ. ನಮ್ಮ ರಾಕಿ ಬಂದುಬಿಟ್ಟು ಯಾವಾಗಲೂ ಅಷ್ಟೇ. ಸೊ ಫ್ರೆಂಡ್ಸ್, ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್.